ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿಯುತ್ತಿದ್ದು, ಇಲಾಖೆಯ ಅವೈಜ್ಞಾನಿಕ ನೀತಿಗಳ ಮೂಲಕ ಉಪನ್ಯಾಸಕರನ್ನ ಹತ್ತಿಕ್ಕುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಎಸ್ಎಲ್ ಭೋಜೇಗೌಡ ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಇಲಾಖೆಯ ಇತ್ತೀಚಿನ ನಿರ್ಧಾರಗಳು ಗ್ರಾಮೀಣ ಭಾಗದ ಕಾಲೇಜುಗಳ ಅಸ್ತಿತ್ವಕ್ಕೆ ಧಕ್ಕೆಯನ್ನ ತರುತ್ತಿವೆ ಎಂದು ಹೇಳಿದರು. ಈಗಾಗಲೇ ನಿಮಗೆ ಗೊತ್ತಿದೆ, ಎಸ್ಎಲ್ಸಿ ಮತ್ತು ಪಿಯುಸಿ ಫಲಿತಾಂಶ ಹೊರಬಿದ್ದು ಉತ್ತಮವಾದ ಸಾಧನೆಯನ್ನು ವಿಶೇಷವಾಗಿ ನನ್ನ ನೈಋತ್ಯ ಶಿಕ್ಷಕರ ಕ್ಷೇತ್ರದ 1, 2, 3, 4 ರ್ಯಾಂಕ್, ಕಳೆದ ಬಾರಿ ಕೂಡ ಸೇಮ್ 1, 2, 3, 4 ರ್ಯಾಂಕು. ಮಂಗಳೂರು ಫಸ್ಟ್ ಇತ್ತು, ಉಡುಪಿ ಫಸ್ಟ್ ಇತ್ತು, ಈ ಸರಿ ಮಂಗಳೂರು ಫಸ್ಟ್ ಆಯಿತು, ಉಡುಪಿ ಸೆಕೆಂಡ್ ಆಗಿದೆ, ಶಿವಮೊಗ್ಗ, ಕೂರ್ಗು ಎಲ್ಲ 1, 2, 3, 4 ರ್ಯಾಂಕ್ ನಮ್ಮ ಚಿಕ್ಕಮಗಳೂರು ಕೂಡ ಕಳೆದ ಸಾರಿ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂಥ ಮಕ್ಕಳು, ಕಲಿತಂಥ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲದ ರೀತಿಯಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡಿ, ಮೋರ್ ದ್ಯಾನ್ 50% ಶಿಕ್ಷಕರ ಕೊರತೆಯ ನಡುವೆಯೂ ಕೂಡ ಉತ್ತಮವಾದ ಫಲಿತಾಂಶ ಸರ್ಕಾರಿ ಶಾಲೆಗಳಲ್ಲಿ ಬಂದಿದೆ. ಇದರರ್ಥ ಸರ್ಕಾರಿ ಶಾಲೆಗಳಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ತಮ್ಮದೇ ಆದಂಥ ಬುದ್ಧಿವಂತಿಕೆಯಿಂದ, ಆಸಕ್ತಿಯಿಂದ ಮಕ್ಕಳ ಓದುವಿಕೆಯಲ್ಲಿ ಬಹಳ ಶ್ರಮ ವಹಿಸಿದ್ದಾರೆ ಎನ್ನುವ ವಿಚಾರವನ್ನು ನೀವೆಲ್ಲರೂ ಕೂಡ ನೋಡಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೋಧನೆಯನ್ನ ಹೊರತುಪಡಿಸಿ ನೂರಾರು ಕೆಲಸಗಳಿಂದ ಉಪನ್ಯಾಸಕರ ಮೇಲೆ ಏರುತ್ತಿರುವುದು ದುರದೃಷ್ಟಕರ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಈ ಅವೈಜ್ಞಾನಿಕ ಸುತ್ತೋಲೆಗಳನ್ನು ಹಿಂಪಡೆಯಬೇಕು ಮತ್ತು ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಿ ಶಿಕ್ಷಣ ವ್ಯವಸ್ಥೆಯನ್ನ ಉಳಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಯಾವುದೇ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಯಾವುದೇ ಆರ್ಥಿಕ ಸಂಕಷ್ಟಗಳಿರಲಿ, ಇದೆಲ್ಲವನ್ನು ಬದಿಗಿಟ್ಟು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳ ಕರ್ತವ್ಯ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೋರ್ ದ್ಯಾನ್ 50% ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ, ಹೌ ಡು ಯು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಶನ್? ಗುಣಮಟ್ಟದ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗುಣಮಟ್ಟದ ಶಿಕ್ಷಣ ಕೊಡ್ಬೇಕಾದ್ರೆ ಫುಲ್ ಫ್ಲೆಡ್ಜ್ ಟೀಚರ್ಸ್ ಇರಬೇಕಲ್ಲ ಶಾಲೆಯಲ್ಲಿ. 75 ವರ್ಷ ಕಳೆದಿದೆ ಸ್ವಾತಂತ್ರ್ಯ ಬಂದು. మరి ಇನ್ಫ್ರಾಸ್ಟ್ರಕ್ಚರ್, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, ಉತ್ತಮವಾದ ಶೌಚಾಲಯ ಇರ್ಬೋದು, ಮತ್ತು ಮಕ್ಕಳಿಗೆ ಪಾಠ ಮಾಡತಕ್ಕಂಥ ಕಟ್ಟಡಗಳಿರ್ಬೋದು, ಸ್ಕೂಲ್ ಹೋಗ್ಬೋದು. ಇವತ್ತೆಲ್ಲ ಭಾಳ ಅಪ್ಡೇಟ್ ಇದೆ ಸರ್. ಇವತ್ತೆಲ್ಲ ಪೇಪರ್ ಲೆಸ್ ಆಗಿದೆ. ಅಂತ ಬೋರ್ಡ್ಗಳು ನಾವೆಲ್ಲ ಏನೋ CBSE ರೂಮ್ದಲ್ಲಿ ಬರಿತಾ ಇದ್ದು ಬೋರ್ಡ್ಗಳು, ಅದೆಲ್ಲ ಕಾಲ ಹೋಗಿಲ್ಲ. ಚಾಕ್ ಪೀಸಲ್ಲಿ ನಾವು ಬರಿತಾ ಇದ್ವಿ, ಒರೆಸ್ತಾ ಇದ್ವು, ಅದನ್ನೆಲ್ಲ ಮೈ ಮೇಲೆಲ್ಲ ಧೂಳೆಲ್ಲ ಮಾಡಿತಾ ಇದ್ವಿ. ನಾವೇ ಒರೆಸ್ತಿದ್ವಿ, ಬೇಟ್ ಒರೆಸೋದು. ಈಗ ಏನಾರ ಕೆಲಸ ಮಾಡಿದ್ರೆ ಬೇಟ್ ಮರೆಯೋದು. ಸುದ್ದಿಗೋಷ್ಠಿಯಲ್ಲಿ ದೇವಿ ಪ್ರಸಾದ್, ಮೂರ್ತಿ, ದಿನೇಶ್, ಸಂತೋಷ್, ಶ್ರೀನಿವಾಸ್, ಸತೀಶ್ ಉಪಸ್ಥಿತರಿದ್ದರು.